ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭೂಮಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಹೊರಗಡೆ ವಿಡಿಯೋ ಮಾಡ್ತಿರೋ ಕಾರಣ ಅಂತಂದರೆ, ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವೊಂದು 11 ಗಂಟೆಗೆ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ನಮ್ಮ ಹಸ್ಬೆಂಡು, ನಾವು ಮತ್ತು ನಮ್ಮ ಪಾಪು ಮಲ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಹೊರಗಡೆ ಕರ್ಕೊಂಡು ಹೋಗೇ ಇರಲಿಲ್ಲ ನಾವು. ಇದೇ ಫಸ್ಟ್ ಟೈಮು ಕರ್ಕೊಂಡು ಹೋಗಿರೋದು. ಅದಕ್ಕೆ ಗಾಳಿಗೆ ಮಲ್ಕೊಂಡ್ಬಿಟ್ಟ. ಅಷ್ಟೇನು ಬಿಸಿಲಿರಲಿಲ್ಲ ನಾವು ಹೋಗಿದ್ದ ದಿನ. ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ಮಳೆ ಎಲ್ಲ ಚೆನ್ನಾಗಿರೋದ್ರಿಂದ ಗಿಡಗಳೆಲ್ಲ ಗ್ರೀನಾಗಿ ವೆದರ್ ಅಂದರೂ ತುಂಬ ಚೆನ್ನಾಗಿತ್ತು. ಗ್ರೀನಾಗಿ ಎಲ್ಲ ನೋಡಿ ಯಾವ ಥರ ಇದೆ ಅಂತಂದು ಸಖತ್ತಾಗಿದೆ. ನಾನಂತೂ ಹೊರಗಡೆ ಹೋಗಿ ಸುಮಾರು ದಿನ ಆಗಿಬಿಟ್ಟಿತ್ತು. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡಿ ಯಾವ ಥರ ಇದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು. ಸುಮಾರು ದಿನದಿಂದ ಹೋಗಬೇಕು ಅಂತಿದ್ವಿ. ಇವತ್ತು ಬಂದಿದ್ದೀವಿ. ನಮ್ಮ ಊರಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಈ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಶನಿವಾರ ಮತ್ತು ಬುಧವಾರ ಫುಲ್ ರಶ್ ಇರುತ್ತೆ ದೇವಸ್ಥಾನ. ನೋಡಿ, ಇವಾಗ ಒಳಗಡೆ ಹೋಗೋಣ ಬನ್ನಿ. ಇವಾಗ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಶನಿವಾರ ಮತ್ತು ಬುಧವಾರ. ಇವತ್ತೇನು ಅಲಂಕಾರ ಏನು ಇರಲಿಲ್ಲ. ಆದರೂ ನಾವು ನಮ್ಮ ಯಜಮಾನ್ರು ಬಂದಿದ್ರಲ್ಲ, ಅದಕ್ಕೋಸ್ಕರ ಹೋಗಿ ಬಂದ್ವಿ. ನಮ್ಮ ಪಾಪುನೂ ಕೂಡ ಕರ್ಕೊಂಡು ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮು ಕರ್ಕೊಂಡು ಹೋಗಿದ್ವಿ. ನೋಡಿ ಯಾವ ಥರ ಇದೆ ಟೆಂಪಲ್ ಅಂತೇಳಿ. ನಮ್ಮ ಪಾಪು ಅಂದರೂ ತುಂಬ ಎಂಜಾಯ್ಮೆಂಟ್ ಮಾಡ್ತಾಯಿದ್ದ. ಈ ಫಸ್ಟ್ ಟೈಮ್ ಅಲ್ವಾ ಹೊರಗಡೆ ಕರ್ಕೊಂಡು ಹೋಗಿರೋದು. ನೋಡಿ ಯಾವ ಥರ ಇದೆ ದೇವಸ್ಥಾನ. ನೋಡಿ, ಇವಾಗ ನಮ್ಮ ಮನೆಯವರು ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಅಲ್ಲಿ. ನಮ್ಮ ಪಾಪು ನೋಡಿ ಯಾವ ಥರ ನೋಡ್ತಾ ಇದ್ದಾನೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ ಅವನಂತರೂ. ನೋಡಿ, ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಎದುರುಗಡೆ ಕಾಣಿಸ್ತಾ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಎದುರುಗಡೆ. ನೋಡಿ, ಇಲ್ಲಿ ತಂದೆ ಮಗ ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತಂದು ಹೇಳ್ಬಿಟ್ಟು ತುಂಬ ಎಂಜಾಯ್ಮೆಂಟ್ ಮಾಡ್ತಾನೆ ಅವನಂತರೂ. ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಅವ್ರ ಅಪ್ಪನ ಜೊತೆನೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾನೆ ಅವನಂತರೂ. ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತಂದೇಳಿ ಸಿಕ್ಕಾಪಟ್ಟೆನೂ ಎಂಜಾಯ್ಮೆಂಟ್ ಮಾಡಿದೆ ನಮ್ಮ ಪಾಪು. ನಾನಂತೂ ಸಿಕ್ಕಾಪಟ್ಟೆ ದಿನ ಆಗಿತ್ತು ಹೊರಗಡೆನೇ ಹೋಗಿರಲಿಲ್ಲ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ವಿ. ನೋಡಿ, ಇವಾಗ ಈ ಕಡೆ ಪದ್ಮಾವತಿ ಮತ್ತು ಲಕ್ಷ್ಮೀ ಟೆಂಪಲ್ ಕೂಡ ಇದೆ. ಆ ದೇವಸ್ಥಾನಕ್ಕೂ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಬರ್ತಾಯಿದ್ದೀನಿ. ಇವಾಗ ಮಧ್ಯದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆ ಕಡೆ ಈ ಕಡೆ ಮತ್ತು ಲಕ್ಷ್ಮಿ ಮತ್ತು ಪದ್ಮಾವತಿ ಟೆಂಪಲ್ ಇದೆ. ಪ್ರಶಾಂತವಾಗಿದೆ ಈ ದೇವಸ್ಥಾನ. ನೀವೊಂದು ಸಾರಿ ಹತ್ತಿರದಲ್ಲಿದ್ದರೆ ಒಂದು ಸಾರಿ ನೋಡ್ಕೊಂಬನ್ನಿ. ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಹತ್ತಿರದಲ್ಲಿದ್ದರೆ ನೋಡ್ಕೊಬನ್ನಿ. ನೋಡಿ, ತುಂಬ ಚೆನ್ನಾಗಿದೆ ಟೆಂಪಲ್ಲು. ಗುಡ್ಡದ ಮಧ್ಯದಲ್ಲಿ ಇದೆ ದೇವಸ್ಥಾನ. ನೋಡಿ, ಇವಾಗ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಹೊರಟಿದ್ದೀವಿ ನಾವು. ಆಂಜನೇಯ ಸ್ವಾಮಿಗೆ ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಪಾಪುಗೆ ಅದನ್ನು ಹಾಕ್ಕೊಳ್ಳೋಕ್ಕೆ ಅಂತ ಕೊಟ್ಟಿದ್ವಿ. ಅವಳು ಹಾಕ್ಕೊಂಡ್ಲೇ ಇಲ್ಲ. ನೋಡಿ, ಆಂಜನೇಯ ಸ್ವಾಮಿ ಟೆಂಪಲ್ ಇದು. ಅಲ್ಲಿಗೂ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಬರ್ತಾಯಿದ್ದೀವಿ ಇವಾಗ. ನಾನಂತರೂ ತುಂಬ ದಿನ ಆಗಿತ್ತು ಹೊರಗಡೆ ಬಂದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಕಡೆ ನವಗ್ರಹಗಳ ದೇವರುಗಳನ್ನು ಇದ್ದಾವೆ. ಅಲ್ಲಿನೂ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇವಾಗ ಕೆಳಗಡೆ ಬರ್ತಾ ಇದ್ದೀವಿ. ನೋಡಿ, ಇವಾಗ ಅವ್ರ ಅಪ್ಪನ ಕಡೆನೇ ಹೋಗ್ತೀನಿ ಅಂತಂದು ಹೇಳಿ ಯಾವ ಥರ ಮಾಡ್ತಾನೆ ಅಂತಂದು ಅವ್ರ ಜೊತೆನೇ ಇರಬೇಕು ಅಂತಾನೆ. ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡಿಕೊಂಡು ಬಂದಿದ್ದೀವಿ. ನೋಡಿ, ಇಲ್ಲಿ ಗಣೇಶನೂ ಇದ್ದಾನೆ. ನೋಡಿ, ಇಲ್ಲಿ ನನ್ನ ಮಗ ಯಾವ ಥರ ನಿಲ್ತೀನಿ ಅಂತಂತಿದ್ದ. ಅದಕ್ಕೋಸ್ಕರ ನಿಲ್ಲಿಸಿದ್ದೀನಿ. ಇವಾಗ ಮನೆಗೆ ಹೊರಡ್ತಾ ಇದ್ವಿ ನಾವು. ನಮ್ಮ ಪಾಪು ನೋಡಿ ಯಾವ ಥರ ನೋಡ್ತಾ ಇದ್ದಾನೆ ಅಂತೇಳ್ಬಿಟ್ಟು. ಪ್ಲೀಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ.